ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಅವರಿಗೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಡೆವಿಲ್ ದರ್ಶನ್ ಗ್ಯಾಂಗ್ಗೆ ಈಗ ಒಂದು ಬಿಗ್ ಟ್ವಿಸ್ಟ್. ಕಾಮಿಡಿ ಸ್ಟಾರ್ ಚಿಕ್ಕಣ್ಣಗೆ ನೋಟಿಸ್. ರೇಣುಕಾಸ್ವಾಮಿ ಕೊಲೆ ನಡೆದ ದಿನ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ನಡೆಸಿದ್ರು ಡಿ ಗ್ಯಾಂಗ್. ಈ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು ಹಾಸ್ಯ ನಟ ಚಿಕ್ಕಣ್ಣ. ಹಾಗಾಗಿ ಈಗ ವಿಚಾರಣೆಗೆ ಹಾಜರಾಗುವಂತೆ ಚಿಕ್ಕಣ್ಣಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಫೋನ್ ಮುಖಾಂತರ ಅವರನ್ನ ಸಂಪರ್ಕಿಸಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ. ನಾವು ಬೆಳಗ್ಗೆಯಿಂದಲೂ ಕೂಡ ಈ ಸುದ್ದಿಯನ್ನು ಕೊಡ್ತಾ ಇದ್ವಿ, ಇನ್ನೂ ಕೂಡ ನೋಟಿಸ್ ಕೊಟ್ಟಿರಲಿಲ್ಲ, ಹಾಗಾಗಿ ನಾವು ಹಾಸ್ಯ ನಟ ಅಂತ ಹೇಳ್ತಾ ಇದ್ವಿ. ಈಗ ಚಿಕ್ಕಣ್ಣ ಅವರು, ಹಾಸ್ಯ ನಟ ಚಿಕ್ಕಣ್ಣ ಅವರು ಈ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದು ಗೊತ್ತಾಗಿದೆ. ಅಂದರೆ ಅಲ್ಲಿನ CCTV ಫುಟೇಜ್ಗಳನ್ನು ಚೆಕ್ ಮಾಡಿದಾಗ ಪಾರ್ಟಿಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಅಂತಕ್ಕಂಥದ್ದು ಗೊತ್ತಾಗಿದೆ. ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ನಲ್ಲಿ ಇವರೆಲ್ಲರೂ ಕೂಡ ಸೇರಿದ್ರು. ಬಾರ್ ಅಂಡ್ ರೆಸ್ಟೋರೆಂಟ್ ಅದು. ಅಲ್ಲಿ ಇವರೆಲ್ಲರೂ ಕೂಡ ಪಾರ್ಟಿಯನ್ನು ಮಾಡಿದ್ದಾರೆ. ಜೊತೆಗೆ ಅವತ್ತು ಗೋಡೌನ್ನಲ್ಲಿ ಯಾರ್ಯಾರಿದ್ರು ಅವರೂ ಕೂಡ ಪಾರ್ಟಿಗೆ ಬಂದಿದ್ದರು. ಸೊ ಅದರ ಜೊತೆಯಲ್ಲಿ ದರ್ಶನ್ ಇದ್ದರು ಹಾಗೂ ಚಿಕ್ಕಣ್ಣ ಕೂಡ ಇದ್ದರು. ಚಿಕ್ಕಣ್ಣ ಅವರನ್ನು ಈಗ ವಿಚಾರಣೆಗೆ ಕರೆದಿದ್ದಾರೆ. ಅಂದರೆ ಇವರೇನೋ ಅಪರಾಧ ಮಾಡಿದ್ದಾರೆ ಅಂತ ಅಲ್ಲ, ಆವತ್ತಿನ ದಿನ ನೀವು ಅಲ್ಲಿ ಪಾರ್ಟಿಗೆ ಸೇರಿದ್ದು ಯಾಕೆ, ಪಾರ್ಟಿಯಲ್ಲಿ ಯಾರ್ಯಾರಿದ್ರಿ, ಪ್ರಮುಖವಾಗಿ ಏನೇನು ಚರ್ಚೆ ನಡೀತು, ಇವೆಲ್ಲವೂ ಕೂಡ ಈಗ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಚಾರ. ಸೊ ಹಾಗಾಗಿ ಚಿಕ್ಕಣ್ಣ ಕೂಡ ಆಲ್ಮೋಸ್ಟ್ ಯಾವಾಗಲೂ ಕೂಡ ದರ್ಶನ್ ಅವರ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹತ್ಯೆಯ ದಿನ ಪಾರ್ಟಿಯಲ್ಲಿ ಚಿಕ್ಕಣ್ಣ ಅವರು ಭಾಗಿಯಾಗಿದ್ದರು. ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಜೊತೆ ಪಾರ್ಟಿಯನ್ನು ಮಾಡಿದರು. ಶನಿವಾರ ಮಧ್ಯಾಹ್ನದವರೆಗೂ ಪಾರ್ಟಿಯಲ್ಲಿ ಅವರು ಭಾಗಿಯಾಗಿದ್ದರು. ಸೊ ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ನಟ ದರ್ಶನ್ ಅಂಡ್ ಗ್ಯಾಂಗ್ ಅರೆಸ್ಟ್ ಆದರು. ಆ ಪ್ರಕರಣಕ್ಕೆ ಈಗ ಒಂದು ತಿರುವು, ಯಾಕೆಂದರೆ ಇಷ್ಟು ದಿನ ಇವ್ರ ಹೆಸರು ಕೇಳಿ ಬಂದಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಈ ಪ್ರಕರಣದಲ್ಲಿ ಕೇವಲ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನೋಟಿಸ್ ಕೊಟ್ಟಿರೋದಾ, ಅಥವಾ ಇವರ ಪಾತ್ರ ಇದೆ ಅಂತಕ್ಕಂಥದ್ದು ಪೊಲೀಸರಿಗೆ ಏನಾದರೂ ಗೊತ್ತಾಗಿದೆಯಾ? ಸೊ ಯಾವ ವಿಚಾರ ಇವಾಗ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ಏನಕ್ಕೆ? ಖಂಡಿತವಾಗಿಯೂ ಅರವಿಂದ್, ಯಾಕೆಂದರೆ ಸ್ಟೋನಿ ಬ್ರೂಕ್ನಲ್ಲಿ ಈ ಹತ್ಯೆ ನಡೆಯೋದಕ್ಕಿಂತ ಮುಂಚೆ ದರ್ಶನ್ ಇರ್ಬೋದು ಮತ್ತು ವಿನಯ್ ಇರ್ಬೋದು ಮತ್ತು ಪ್ರದೋಷ್ ಇವರು ಎಲ್ಲರೂ ಕೂಡ ಒಂದು ಪಾರ್ಟಿಯನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಅಲ್ಲೇ ಇದ್ದರು. ಆ ಹಿನ್ನೆಲೆಯಲ್ಲಿ ಅವ್ರಿಗೇನಾದರೂ ಈ ಬಗ್ಗೆ ಮಾಹಿತಿ ಗೊತ್ತಿದೆಯಾ? ಯಾಕೆಂದರೆ ಪಾರ್ಟಿ ಮಾಡೋ ಸಂದರ್ಭದಲ್ಲಿ ದರ್ಶನ್ ಅವರು ಅಲ್ಲಿಂದ ಎದ್ದು ಹೋಗೋಂಥದ್ದು, ಎದ್ದು ಹೋದ ಬಳಿಕ ಅಲ್ಲೇನಾದರೂ ಆ ಪಾರ್ಟಿಯಲ್ಲಿ ಹತ್ಯೆ ಮಾಡೋಂಥದ್ದು ಅಥವಾ ರೇಣುಕಾಸ್ವಾಮಿಯನ್ನು ಕರ್ಕೊಂಡು ಬಂದಿರೋಂಥದ್ದು, ಈ ವಿಚಾರ ಏನಾದರೂ ಅವ್ರಿಗೆ ಗೊತ್ತಿದೆಯಾ ಏನು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋ ವಿಚಾರಕ್ಕೋಸ್ಕರ ಅವ್ರಿಗೆ ಈಗ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ನೋಟಿಸನ್ನು ಕೊಟ್ಟು ಆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಯಾಕೆಂದರೆ ಈಗಿನ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರನ್ನು ಸಾಕ್ಷ್ಯವನ್ನಾಗಿ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಪಾರ್ಟಿ ನಡೀತಾ ಇತ್ತು. ಪಾರ್ಟಿ ನಡೆಯೋ ಸಂದರ್ಭದಲ್ಲಿ ಯಾರ್ಯಾರು ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಮತ್ತು ಅವರು ಎಷ್ಟೊತ್ತಿಗೆ ಆ ಪಾರ್ಟಿಯಿಂದ ಎದ್ದು ಹೋದ್ರು, ಮತ್ತೆ ಆ ಪಾರ್ಟಿಯನ್ನು ರೀಜಾಯ್ನ್ ಆಗಿದ್ದು ಎಷ್ಟೊತ್ತಿಗೆ, ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ತಿಳಿದುಕೊಳ್ಬೇಕು. ಯಾಕೆಂದರೆ CCTV ಫುಟೇಜಸ್ಗಳಲ್ಲಿ ಸಿಗ್ತದೆ. ಅದು ಏನಾದರೂ CCTV ಅದು ಟೆಕ್ನಿಕಲ್ ಎವಿಡೆನ್ಸ್ ಆಗುವಂಥದ್ದು, ಅಥವಾ ಮ್ಯಾನ್ಯುವಲ್ ಎವಿಡೆನ್ಸ್ ಆಗಿ ಒಬ್ಬ ಮನುಷ್ಯನ ಹೇಳಿಕೆಗಳನ್ನು ಪಡ್ಕೊಳ್ಬೇಕಾಗಿರೋ ಹಿನ್ನೆಲೆಯಲ್ಲಿ ಅವರ ಪಾರ್ಟಿ, ಅವ್ರ ಜೊತೆಯಲ್ಲಿದ್ದಂಥ ಪಾರ್ಟಿಯಲ್ಲಿದ್ದಂಥ ವ್ಯಕ್ತಿಗಳು ಯಾರ್ಯಾರಿದ್ರು ಅವ್ರನ್ನೆಲ್ಲರನ್ನೂ ಕೂಡ ವಿಚಾರಣೆಗೊಳಪಡಿಸಿ ಈ ರೀತಿಯ ಹೇಳಿಕೆಗಳನ್ನು ಪಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಆ ಪ್ರಕಾರವಾಗಿ ಈಗ ಚಿಕ್ಕಣ್ಣವ್ರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿದ್ದಾರೆ. ನೋಟಿಸನ್ನು ಜಾರಿ ಮಾಡಿ ತುರ್ತಾಗಿ ವಿಚಾರಣೆಗೆ ಹಾಜರಾಗಬೇಕು ಮತ್ತು ಹೇಳಿಕೆಗಳನ್ನು ಕೊಡಬೇಕು ಅಂತೇಳಿ ಈಗ ಮಾಹಿತಿಯನ್ನು ಕೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ಪೊಲೀಸರು ಆ ನೋಟಿಸನ್ನು ಕೊಟ್ಟು ಹೇಳಿಕೆಗಳನ್ನು ಪಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಅವರು ವಿಚಾರಣೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲದೂ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳುತ್ತದೆ. ಯಾಕೆಂದರೆ ಅವರಿಗೂ ಕೂಡ ಈ ಹತ್ಯೆ ಬಗ್ಗೆ ಮಾಹಿತಿ ಇತ್ತ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಈಗ ಪೊಲೀಸರು ಮಾಡ್ತಾ ಇರೋಂಥದ್ದು. ಅರವಿಂದ್.